ಕಾಂಗ್ರೆಸ್ ಶಾಸಕ ಎನ್ ಎ ಹ್ಯಾರಿಸ್ ಮಗನ ಗೂಂಡಾಗಿರಿ ಪ್ರಕರಣಕ್ಕೆ ಹೊಸ ತಿರುವು ಸಿಕ್ಕಿದೆ. ಬೆಂಗಳೂರಿನ ಶಾಂತಿನಗರ ಶಾಸಕ ಎನ್ ಎ ಹ್ಯಾರಿಸ್ ಮಗನ ಗೂಂಡಾಗಿರಿ ಪ್ರಕರಣಕ್ಕೆ ಹೊಸ ತಿರುವು ಸಿಕ್ಕಿದೆ. ಯುಬಿ ಸಿಟಿಯ ಫರ್ಜಿ ರೆಸ್ಟೋರೆಂಟ್ನಲ್ಲಿ ವಿದ್ವತ್ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದ್ದ ರೌಡಿ ನಲ್ಪಾಡ್. ಇದೇ ಪ್ರಕರಣಕ್ಕೆ ಇವಾಗ ಹೊಸ ಟ್ವಿಸ್ಟ್ ಸಿಕ್ಕಿರುವಂತದ್ದು. ವಿದ್ವತ್ಗೆ ಟ್ರೀಟ್ಮೆಂಟ್ ಕೊಡ್ತಾ ಇರುವಂತಹ ಮಲ್ಯ ಆಸ್ಪತ್ರೆ ವೈದ್ಯ ಡಾಕ್ಟರ್ ಆನಂದ್ಗೆ ಸಿಸಿಬಿ ಪೊಲೀಸರಿಂದ ನೋಟಿಸ್ ಜಾರಿಯಾಗಿದೆ ಅನ್ನುವಂತಹ ಮಾಹಿತಿ. ತನಿಖಾಧಿಕಾರಿಗೆ ಸಿಗದ ವಿದ್ವತ್ ಡಿಸ್ಚಾರ್ಜ್ ರಿಪೋರ್ಟ್. ಅಪ್ಪ ಶಾಸಕ ಹ್ಯಾರಿಸ್ಗೆ ಸಿಕ್ಕಿದ್ದು ಹೇಗೆ ಅನ್ನುವಂತಹ ಪ್ರಶ್ನೆ ತನಿಖಾಧಿಕಾರಿಗಳು ಕೇಳ್ತಾ ಇದ್ದಾರೆ. ಡಿಸ್ಚಾರ್ಜ್ ವರದಿಯನ್ನ ಚೀಫ್ ಮೆಡಿಕಲ್ ಆಫೀಸರ್ ಬರೆಯಬೇಕಿತ್ತು, ಆದ್ರೆ ಡಾಕ್ಟರ್ ಆನಂದ್ ಇದನ್ನ ಬರೆದಿದ್ದಾರೆ. ವಿದ್ವತ್ಗೆ ಟ್ರೀಟ್ಮೆಂಟ್ ಕೊಟ್ಟಿರುವಂತಹ ಡಾಕ್ಟರ್ ಆನಂದ್ ಈ ವರದಿಯನ್ನ ಬರೆದಿದ್ದಾರೆ. ಇದು ವಿದ್ವತ್ ಅವರಿಗೆ ಯಾರಿಗೂ ಕೂಡ ಸಿಕ್ಕಿಲ್ಲ. ಈಗ ಶಾಸಕ ಹ್ಯಾರಿಸ್ ಅವರಿಗೆ ಸಿಕ್ಕಿದೆ. ಜೊತೆಗೆ ತನಿಖಾಧಿಕಾರಿಗಳಿಗೆ ಮೊದಲು ಈ ವರದಿ ಸಿಗಬೇಕಾಗಿತ್ತು, ಆದ್ರೆ ಈ ವರದಿ ತನಿಖಾಧಿಕಾರಿಗಳ ತಪ್ಪಿಸಿ ಶಾಸಕ ಹ್ಯಾರಿಸ್ ಕೈಗೆ ಸಿಕ್ಕಿದ್ದು ಹೇಗೆ ಅನ್ನುವಂತಹ ಪ್ರಶ್ನೆ ಮಾಡ್ತಾ ಇದ್ದಾರೆ. ಆಸ್ಪತ್ರೆಯಲ್ಲಿ ಗಲಾಟೆ ಆಗಿಲ್ಲ, ವಿದ್ವತ್ ನಾಟಕ ಆಡ್ತಾ ಇದ್ದಾನೆ ಅಂತ ವೈದ್ಯಕೀಯ ವರದಿಯಲ್ಲಿ ಡಾಕ್ಟರ್ ಆನಂದ್ ಬರೆದಿದ್ದಾರೆ ಅನ್ನುವಂತಹ ಮಾಹಿತಿ. ರೋಗಿಯ ಆರೋಗ್ಯ ಸ್ಥಿತಿಯನ್ನಷ್ಟೇ ಬರೆಯೋದು ಬಿಟ್ಟು ರೋಗಿಯ ಬಗ್ಗೆ ವೈಯಕ್ತಿಕ ವಿಚಾರವನ್ನ ಯಾಕೆ ಬರೆದಿದ್ದಾರೆ ಅನ್ನುವಂಥದ್ದು ನೋಟಿಸ್ ನಲ್ಲಿ ಇದೆ. ಕೇಸ್ ಮುಚ್ಚಿ ಹಾಕಲು ಸ್ವತಃ ಡಾಕ್ಟರ್ ಆನಂದ್ ಶಾಸಕ ಹ್ಯಾರಿಸ್ ಜೊತೆ ಕೈ ಜೋಡಿಸಿದ್ರ ಅನ್ನುವಂತಹ ಅನುಮಾನ ಈ ಎಲ್ಲಾ ಬೆಳವಣಿಗೆಗಳನ್ನ ನೋಡಿದ್ರೆ ಕಾಡುತ್ತೆ. ತನಿಖೆಯ ಹಾದಿ ತಪ್ಪಿಸಲು ಯತ್ನಿಸ್ತಾ ಇದ್ದಾರೆ ಎಂಬ ಆರೋಪದ ಹಿನ್ನೆಲೆಯಲ್ಲಿ ಸಿಸಿಬಿಯಿಂದ ಡಾಕ್ಟರ್ ಆನಂದ್ಗೆ ನೋಟಿಸ್ ಹೋಗಿದೆ ಅನ್ನುವಂತಹ ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಓಕೆ, ಈ ಕುರಿತಂತೆ ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುರಳಿ. ತನಿಖಾಧಿಕಾರಿಗಳ ಕೈಗೆ ಸಿಗದೆ ಇರುವಂತಹ ಡಿಸ್ಚಾರ್ಜ್ ರಿಪೋರ್ಟ್ ಶಾಸಕರಿಗೆ ಹೇಗ್ ಸಿಕ್ತು? ಇದು ಖಂಡಿತವಾಗಿಯೂ ಅದೇ ಈಗ ಅನುಮಾನ ಮೂಡಿಸಿರುವಂತದ್ದು ಸಭಾ. ಏನಂದ್ರೆ ಏನ್ ತನಿಖಾಧಿಕಾರಿಗಳು ಏನ ಡಿಸ್ಚಾರ್ಜ್ ರಿಪೋರ್ಟ್ ಅನ್ನ ಪಡಿಲಿಕ್ಕೆ ಸಾಕಷ್ಟು ಪ್ರಯತ್ನ ಮಾಡಿರುವಂತದ್ದು. ಅದಕ್ಕೆ ಸಂಬಂಧಪಟ್ಟಂತೆ ತನಿಖಾಧಿಕಾರಿಗಳು ಆಸ್ಪತ್ರೆಗೆ ಒಂದು ಲೀಗಲ್ ನೋಟಿಸ್ ಅನ್ನ ಸಹ ಕೊಡ್ತಾರೆ. ಅಂದ್ರೆ ರಿಕ್ವೆಷನ್ ಲೆಟರ್ ಅಂತ ಏನಿರುತ್ತೆ ಆ ಲೆಟರ್ ಅನ್ನ ಕೊಡ್ತಾರೆ. ಲೆಟರ್ ಅನ್ನ ಕೊಟ್ಟ ಸಂದರ್ಭದಲ್ಲಿ ಇದುವರೆಗೂ ಸಹ ತನಿಖಾಧಿಕಾರಿಗಳಿಗೆ ಆ ಡಿಸ್ಚಾರ್ಜ್ ಸಮ್ಮರಿ ಸಿಗದೆ ಇರುವಂತದ್ದು. ಜೊತೆಗೆ ಅದಕ್ಕಿಂತ ಮುಂಚಿತವಾಗಿ ನಲ್ಪಾಡ್ ಅವರ ತಂದೆ ಹ್ಯಾರಿಸ್ ಅವ್ರಿಗೆ ಏನು ಕೇವಲ 10 ಗಂಟೆಗಳ ಕಾಲದ ಅಂತರದಲ್ಲಿ ಒಂದು ನೋಟಿಸ್ ಅಂದ್ರೆ ಡಿಸ್ಚಾರ್ಜ್ ಸಮ್ಮರಿ ಸಿಕ್ಕುತ್ತೆ. ಡಿಸ್ಚಾರ್ಜ್ ಸಮ್ಮರಿ ಸಿಕ್ಕಿದ ಹಿನ್ನೆಲೆಯಲ್ಲಿ ಏನಂದ್ರೆ ಸಾಕಷ್ಟು ಅನುಮಾನಗಳು ಮೂಡಿರುವಂತದ್ದು. ಅದ್ರ ಜೊತೆಗೆ ಡಿಸ್ಚಾರ್ಜ್ ಸಮ್ಮರಿಯನ್ನ ಏನ್ ಹಾಸ್ಪಿಟಲ್ ನ ಚೀಫ್ ಮೆಡಿಕಲ್ ಆಫೀಸರ್ ಏನಿರ್ತಾರೆ ಅವರು ಡಿಸ್ಚಾರ್ಜ್ ಸಮ್ಮರಿಯನ್ನ ಬರಿಬೇಕಾಗಿರುವಂತದ್ದು. ಆದ್ರೆ ಆನಂದ್ ಬರ್ದಿರುವಂತದ್ನ ನೋಡಿದ್ರೆ ಸಾಕಷ್ಟು ಅನುಮಾನಗಳು ಮೂಡಿರುವಂತದ್ದು. ಜೊತೆಗೆ ವಿದ್ವತ್ ನಾಟಕವನ್ನು ಆಡ್ತಾ ಇದ್ದ ಅಂತ ಹೇಳಿ ಆ ಡಿಸ್ಚಾರ್ಜ್ ಸಮ್ಮರಿಯಲ್ಲಿ ಎಲ್ಲ ಮೆನ್ಷನ್ ಮಾಡಿರೋದನ್ನ ನೋಡಿದ್ರೆ ಸಾಕಷ್ಟು ಅನುಮಾನಗಳು ಮೂಡಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಸಿಸಿಬಿ ಪೊಲೀಸರು ಈಗ ನೋಟಿಸ್ ಅನ್ನ ಜಾರಿ ಮಾಡಿದರೆ 3 ದಿನಗಳ ಕಾಲದ ಒಳಗಾಗಿ ವಿಚಾರಣೆಗೆ ಹಾಜರಾಗುವಂತೆ ಸೂಚಿಸಿರುವಂತದ್ದು. ಇದು ಇನ್ನಷ್ಟು ಇಕ್ಕಟ್ಟಿಗೆ ಸಿಲುಕ್ ಹಾಕಲ್ವಾ ಮುರಳಿ ಶಾಸಕರಿಗೆ? ಖಂಡಿತವಾಗಿಯೂ ಆ ಬೇಸಿಸ್ ಮೇಲೆ ಈಗ ಹೈಕೋರ್ಟ್ ನಲ್ಲಿ ಒಂದು ಏನು ಆಕ್ಷೇಪಣೆಯನ್ನ ಸಲ್ಲಿಸಿರುವಂತದ್ದು. ಹ್ಯಾರಿಸ್ ಅವರು ಎಷ್ಟು ಪ್ರಭಾವಿತವಾಗಿದ್ದಾರೆ, ಜೊತೆಗೆ ನಲ್ಪಾಡ್ಗೆ ಜಾಮೀನನ್ನ ಕೊಟ್ರೆ ಸಾಕ್ಷಿಗಳು ಎಷ್ಟು ಮಟ್ಟಿಗೆ ನಾಶ ಆಗ್ತವೆ ಅನ್ನೋದಕ್ಕೆ ಇದೊಂದು ತಾಜಾ ಉದಾಹರಣೆ. ಯಾಕೆಂದ್ರೆ ತನಿಖಾಧಿಕಾರಿಗೆ ಸಿಗದೇ ಇರುವಂತ ಡಿಸ್ಚಾರ್ಜ್ ಸಮ್ಮರಿ ಇವ್ರಿಗೆ ಸಿಕ್ಕಿದೆ ಅಂತ ಹೇಳಿದ್ರೆ ಯಾವ ರೀತಿಯಲ್ಲಿ ವರ್ಕೌಟ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆನೂ ಸಹ ಏನು ನ್ಯಾಯಾಲಯದ ಮುಂದೆ ಈಗ ವಿಚಾರವನ್ನ ಮಂಡಿಸಿರುವಂತದ್ದು ಸಭಾ. ಓಕೆ, ಶಾಸಕರಿಗೆ ಈ ಡಾಕ್ಟರ್ ಆನಂದ್ ಮೊದಲಿನಿಂದಲೂ ಪರಿಚಯನ ಮುರಳಿದ್ದಾರೆ ಅಥವಾ ಅಧಿಕಾರದ ಪ್ರಭಾವದಿಂದ ಇದೆಲ್ಲ ಆಗಿರೋದಾ? ನಾಗರಾಜ್ ರೆಡ್ಡಿ ಅಂದ್ರೆ ಶಾಸಕರ ಆಪ್ತರಾಗಿರುವಂತ ನಾಗರಾಜ್ ರೆಡ್ಡಿ ಅವರ ಕಡೆಯಿಂದ
ಆನಂದ್ ಅವ್ರನ್ನ ತುಂಬಾ ಕ್ಲೋಸ್ ಮಾಡ್ಕೊಂಡಿದ್ರು. ಆ ಹಿನ್ನೆಲೆಯಲ್ಲಿ ಆ ವರದಿಯನ್ನ ತರಿಸ್ಕೊಂಡಿದ್ದಾರೆ ನಾಗರಾಜ್ ರೆಡ್ಡಿ ಕಡೆಯಿಂದ. ಹ್ಯಾರಿಸ್ ಅವರು ವರದಿಯನ್ನ ತರಿಸ್ಕೊಂಡಿದ್ದಾರೆ. ಆನಂದ್ಗೆ ನಾಗರಾಜ್ ರೆಡ್ಡಿ ತುಂಬಾ ಕ್ಲೋಸ್ ಆಗಿದ್ದಂತವ್ರು ಅನ್ನೋದ್ರ ಬಗ್ಗೆ ಹೈಕೋರ್ಟ್ ನಲ್ಲಿ ಹೇಳಿರುವಂತದ್ದು. ಇದನ್ನೆಲ್ಲ ಸಹ ಚೈನ್ ಲಿಂಕ್ ಅಂತ ಹೇಳ್ತಾ ಇದ್ದಾರೆ. ಚೈನ್ ಲಿಂಕ್ ನ ಮೂಲಕ ಈ ಡಿಸ್ಚಾರ್ಜ್ ಸಮರಿ ಬಂದಿದೆ. ಡಿಸ್ಚಾರ್ಜ್ ಸಮರಿಯನ್ನ ಅವರು ಫೇಸ್ಬುಕ್ ಗೆ ಅಪ್ಲೋಡ್ ಮಾಡ್ತಾರೆ. ಅಪ್ಲೋಡ್ ಮಾಡಿ ಜನಸಾಮಾನ್ಯರಿಗೆ ಎಲ್ಲರಿಗೂ ಸಹ ಗೊತ್ತಾಗಬೇಕು ಅಂತ ಹೇಳಿ ಆ ವಿಚಾರವನ್ನ ಹ್ಯಾರಿಸ್ ಅವ್ರು ತಲುಪ್ಸಕ್ ಹೋಗುವಂತದ್ದು. ಆ ಸಂದರ್ಭದಲ್ಲಿ ಈ ಎಡವಟ್ ಮಾಡ್ಕೊಂಡಿರುವಂತದ್ದು. ಅಂದ್ರೆ ಆನಂದ್ ತುಂಬಾ ತೀರಾ ಕ್ಲೋಸ್ ಪರ್ಸನ್ ಅನ್ನೋದ್ರ ಬಗ್ಗೆನೂ ಸಹ ಈಗ ಗೊತ್ತಾಗ್ತಾ ಇರುವಂತದ್ದು. ಸಭಾ. ಓಕೆ ಮುರಳೀಧರ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ.